ದ್ವಿತೀಯ PUCಯ 10ನೆಯ ಒಂದು ಪದ್ಯ ಅತ್ತಿ ಚಿತ್ತ ಮತ್ತು ಅನ್ನುವಂಥದ್ದು. ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಭಾಗದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ವ್ಯಾಕರಣಾಂಶಗಳ ಉತ್ತರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಮೊದಲನೆಯದು, ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ ಅನ್ನುವಂಥದ್ದು. ಉತ್ತರ, ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ. ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಚಿತ್ತವನ್ನು ಹೊತ್ತಿ ಉರಿಯುವಂತಹ ಬತ್ತಿಗೆ ಹೋಲಿಸಲಾಗಿದೆ. ಅನಾಥ ಭಾವವನ್ನು ಸೂಚಿಸುವ ಪದ ಯಾವುದು? ಉತ್ತರ, ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗು ಅನಾಥ ಭಾವಕ್ಕೆ ಸಂಕೇತವಾಗಿದೆ. ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ? ಉತ್ತರ, ಹತ್ತಿಯ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ. ವ್ಯರ್ಥವಲ್ಲದ ಕೆಲಸವು ಯಾವುದು? ಉತ್ತರ, ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ. ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ? ಉತ್ತರ, ದೀಪ ಹಾರಿದಾಗ ತೈಲ ತೀರಿದ್ದು ಅರಿವಿಗೆ ಬರುತ್ತದೆ. ಮುಂದಿನದು 2 ಅಂಕಗಳ ಪ್ರಶ್ನೆಗಳು, 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಎಣ್ಣೆಯಲ್ಲಿ ನೆನೆದು ಉರಿಯುವಂತಹ ಬತ್ತಿಯನ್ನು ಮಿಂದು ಮಡಿಯುಟ್ಟ ಭಕ್ತನಿಗೆ, ಬೆಳಕಿನ ಬಟ್ಟೆಯನ್ನು ತೊಟ್ಟಿರುವ ಯೋಗಿಗೆ ಮತ್ತು ಜೇಡರ ಹುಳುವಿಗೆ ಹೋಲಿಸಲಾಗಿದೆ. ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ? ಉತ್ತರ, ತನ್ನನ್ನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವ ಹತ್ತಿಯ ಬತ್ತಿಯಂತೆಯೇ ಮಾಗಿದ ಜೀವದ ಪಯಣವು ಸದ್ದಿಲ್ಲದೆ ಸಾಗುತ್ತದೆ. ಮುಂದಿನದು, ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು? ಉತ್ತರ, ಆತ್ಮಕ್ಕೆ ಕಮಟು ಹತ್ತುವುದು ಎಂಬುದು ಆತ್ಮನಾಶವನ್ನು ಸಂಕೇತಿಸುವ ಪದವಾಗಿದೆ. ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತವೆ? ಉತ್ತರ, ಎಣ್ಣೆ ತೀರಿದಂತಹ ದೀಪಗಳು ಆಯುಷ್ಯದ ಅಂತ್ಯವನ್ನು ಸೂಚಿಸುತ್ತದೆ. ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ? ಉತ್ತರ, ಹತ್ತಿಯ ಬೀಜವು ಲೋಕದ ಹಿತಕ್ಕಾಗಿ ತನ್ನನ್ನೇ ಸುಟ್ಟುಕೊಂಡು ಬೆಳಕನ್ನು ನೀಡುತ್ತದೆ. ಮುಂದಿನದು 3 ಅಂಕಗಳ ಪ್ರಶ್ನೆಗಳು. ಇವು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಮೊದಲನೆಯದಾಗಿ, ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ಅನ್ನುವಂಥದ್ದು. ಇದರ ಒಂದು ಆಯ್ಕೆಯನ್ನು ನೋಡೋದಾದರೆ, ಟಿ ಯಲ್ಲಪ್ಪ ಅವರ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಹಣತೆಯ ಎಣ್ಣೆಯಲ್ಲಿ ನೆನೆದು ತನ್ನನ್ನು ಸುಟ್ಟುಕೊಂಡು ಬೆಳಗುತ್ತಿರುವಂತಹ ಬತ್ತಿಯನ್ನು ಕವಿಯು ಬೆಳಕಿನ ಬಟ್ಟೆ ತೊಡುವ ಯೋಗಿಗೆ ಹೋಲಿಸಿರುವಂತಹದ್ದು ಅರ್ಥಪೂರ್ಣವಾಗಿದೆ. ಯೋಗಿಯಾದವನು ತನ್ನ ದೇಹವನ್ನು ದಂಡಿಸಿ ಮನೋನಿಗ್ರಹ ಮಾಡಿಕೊಂಡು ಜ್ಞಾನ ಸಂಪಾದಿಸಿ ಯೋಗಿಯಾಗಿ ಸಮಾಜಕ್ಕೆ ಉಪಯೋಗಿಯಾಗಿ ಬದುಕುತ್ತಾನೆ. ಅಂದರೆ ಸ್ವಾರ್ಥವನ್ನು ತ್ಯಾಗ ಮಾಡಿ ಲೋಕ ಕಲ್ಯಾಣಕ್ಕಾಗಿ ದುಡಿಯುತ್ತಾನೆ. ಹತ್ತಿಯು ಯೋಗಿಯಂತೆಯೇ ತನ್ನನ್ನು ಸುಟ್ಟುಕೊಂಡು ಬೆಳಕು ನೀಡಿ ಬೇರೆಯವರನ್ನು ಬೆಳಗುತ್ತದೆ. ಈ ಬತ್ತಿ ತನ್ನ ಬಣ್ಣ ಮತ್ತು ಉದ್ದೇಶಗಳಲ್ಲಿ ಬೆಳಕಿನ ಬಟ್ಟೆ ತೊಟ್ಟ ಯೋಗಿಯ ಹಾಗೆಯೇ ಕಾಣುತ್ತದೆ. ಇದು ಅರ್ಥದ ಸುಸಂಬದ್ಧತೆಯಿಂದಲೂ ಅರ್ಥಪೂರ್ಣವಾಗಿ ಹೋಲಿಕೆಯಾಗಿದೆ. ಮುಂದಿನದು, ಮಾಗುವ ಜೀವದ ಪಯಣ ಸಾಗುತ್ತಿದೆ ಸದ್ದಿಲ್ಲದೆ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಈ ಸೃಷ್ಟಿಯಲ್ಲಿ ಪರಿಪಕ್ವತೆಯನ್ನು ಸಾಧಿಸಿದಂತಹ ಜೀವಿಗಳೆಲ್ಲ ನಿಸ್ವಾರ್ಥದಿಂದ ಸಮಾಜದ ಒಳಿತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತವೆ. ಅವು ತಮ್ಮ ಕೆಲಸವು ಬೇರೆಯವರಿಗೆ ತಿಳಿಯಬೇಕೆಂದಾಗಲೇ, ಗಮನ ಸೆಳೆಯಬೇಕೆಂದಾಗಲಿ, ಹೊಗಳಿಸಿಕೊಳ್ಳಬೇಕೆಂದಾಗಲಿ ಆಶಿಸುವುದಿಲ್ಲ. ಅವು ಸದ್ದಿಲ್ಲದ ಕರ್ಮಯೋಗಿಯಂತೆಯೇ ತಮ್ಮ ಬಾಳ ಪಯಣವನ್ನು ಮುಂದುವರೆಸುತ್ತವೆ. ಇದು ಪಕ್ವಗೊಂಡ ಮಾಗಿದ ಜೀವದ ಬದುಕಿನ ಲಕ್ಷಣವೂ ಹೌದು. ಹತ್ತಿಯ ಬೀಜದ ಬದುಕಿನ ರೀತಿಯು ಮಾಗಿದ ಜೀವವೊಂದರ ಸದ್ದಿಲ್ಲದ ಪಯಣದಂತೆ ಕವಿಗೆ ಅನ್ನಿಸಿದೆ. ಮುಂದಿನದು, ನಿದ್ದೆ
ತಿಳಿದೆದ್ದ ಮಗು ಅತ್ತದ್ದು ಹಾಲಿಗೋ ಅಮ್ಮನಿಗೋ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ನಿದ್ದೆಯಿಂದ ಎದ್ದ ಮಗುವಿನ ಅಳು ಅಗತ್ಯದ ಸುಳಿವನ್ನು ನೀಡುತ್ತದೆ ಎಂದುಕೊಂಡು ನಾವು ಮಗುವು ಹಸಿವಿನಿಂದ ಹಾಲಿಗಾಗಿ ಅಳುತ್ತಿರಬಹುದೆಂದೋ ಅಥವಾ ಅಮ್ಮನಿಗಾಗಿ ಅಳುತ್ತಿರಬಹುದೆಂದೋ ಯೋಚಿಸುತ್ತೇವೆ. ಅಮ್ಮ ಸಿಕ್ಕರೆ ಹಾಲು ಸಿಗುತ್ತದೆಯಲ್ಲವೇ ಎಂಬ ಪ್ರಶ್ನೆ ಎದುರಾಗಬಹುದು. ಇದು ಸಹಜ. ಆದರೆ ಎಷ್ಟು ತಾಯಂದಿರು ಎದೆ ಹಾಲನ್ನೇ ಕುಡಿಸಿ ಬೆಳೆಯುತ್ತಾರೆ. ಎಷ್ಟೋ ಮಕ್ಕಳು ಅಮ್ಮನಿದ್ದು ಬಾಟ್ಲಿ ಹಾಲಿಗೆ ಬಾಯೊಡ್ಡುವ ನತದೃಷ್ಟ ಮಗುವಿನ ಅನಾಥ ಪ್ರಜ್ಞೆ ಈ ಸೃಷ್ಟಿಯಲ್ಲಿ ಇದ್ದೇ ಇದೆ. ಅದನ್ನು ಈ ಸೃಷ್ಟಿಯೇ ವಿಶ್ವಮಾತೃ ಪ್ರಜ್ಞೆಯಾಗಿ ಸಂತೈಸುತ್ತದೆ ಎಂಬ ಭಾವನೆಯಿಂದ ಕವಿ ಈ ಮೇಲಿನ ಸಾಲನ್ನು ರಚಿಸಿದ್ದಾರೆ. ಹಾಗೆ 4ನೆಯದು, ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಎಣ್ಣೆ ತೀರಿದಂತಹ ದೀಪಗಳಿಗೆ ಬತ್ತಿಯನ್ನು ಹೊಸೆಯುವಂಥದ್ದು ಮೇಲ್ನೋಟಕ್ಕೆ ವ್ಯರ್ಥವೆಂಬುದು ಲೋಕಗ್ರಹಿಕೆ. ಅಂದರೆ ಆರಿಹೋದ ದೀಪಗಳಿಗೆ ಬತ್ತಿ ಹೊಸೆಯುವುದರಿಂದ ಏನು ಪ್ರಯೋಜನ ಎಂಬ ಪ್ರಶ್ನೆ ಎದುರಾಗಬಹುದು. ಆದರೆ ಮತ್ತೆ ಎಣ್ಣೆ ಒಯ್ಯುವ ದೀಪವನ್ನು ಬೆಳಗಿಸುವ ಸಾಧ್ಯತೆಯೊಂದು ಇದ್ದೇ ಇದೆಯಲ್ಲವೇ? ಈ ಆಶಾವಾದಿತನವೇ ಬದುಕಿನ ನಿಜವಾದ ಇಂಧನ. ಈ ಬಗೆಯ ಜೀವನ ಪ್ರೇಮವು ಬದುಕನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕೆಂಬಂತಹ ಪ್ರಯತ್ನಕ್ಕೆ ಕಾರಣವಾಗುತ್ತದೆ. ಆಯಸ್ಸು ಮುಗಿಯುತ್ತಿರುವಂತಹ ಮಾಗಿದ ಮುಪ್ಪಿನ ಜೀವಗಳನ್ನು ನಾವು ಇದೇ ಬಗೆಯ ಆಶಾವಾದಿತನದಿಂದಲೇ ಆರೈಕೆ ಮಾಡಬೇಕೇ ವಿನಾ ಆರೈಕೆ ವ್ಯರ್ಥವೆಂದು ತಿಳಿಯಬೇಕಾಗಿಲ್ಲ ಎಂಬ ಧನಾತ್ಮಕ ಧೋರಣೆಯನ್ನು ಈ ಮೇಲಿನ ವಾಕ್ಯ ನೀಡಿದೆ. ಮುಂದಿನದು, ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಎಣ್ಣೆಯು ಹತ್ತಿಯನ್ನೇ ಸುಡುವುದು ದುರಂತದಂತೆ ಕಾಣುತ್ತದೆ. ಆದರೆ ಅದೇ ಸೃಷ್ಟಿಯ ನಿಯಮ ಮತ್ತು ಅದೇ ಅವರ ಬದುಕಿನ ಸ್ವಾರ್ಥಕ್ಕೂ ಆಗಿದೆ. ವ್ಯಕ್ತಿ ತನ್ನನ್ನು ಸುತ್ತಿದ ಮೋಹ ಪಾಶಗಳು ಹರಿದುಕೊಂಡು ಅವುಗಳನ್ನು ಸುಟ್ಟುಕೊಂಡು ಅದನ್ನೇ ಬೆಳಕು ಎಂದುಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಮರ್ಪಣೆಗೊಳ್ಳುವಂತಹ ಜೀವನ ತತ್ವವನ್ನು ಈ ವಾಕ್ಯ ಧ್ವನಿಸಿರುವಂತಹದ್ದನ್ನು ಈ ಮೇಲಿನ ವಾಕ್ಯ ಮಹತ್ವದ್ದಾಗಿದೆ. ಹಾಗೆ ಮುಂದಿನದು 4 ಅಂಕಗಳ ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗತ್ತೆ. ಮೊದಲನೆಯದು, ಬೀಜ ಮತ್ತು ಮಾನವ ಜೀವದ ಪಯಣವನ್ನು ಕವಿ ಹೇಗೆ ಸಮೀಕರಿಸಿದ್ದಾರೆ ಅನ್ನುವಂಥದ್ದು. ಉತ್ತರ, ಪ್ರೊಫೆಸರ್ ಟಿ ಯಲ್ಲಪ್ಪನವರ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯು ಹತ್ತಿಯ ಬೀಜದ ಮೂಲಕ ಮಾನವ ಜೀವನದ ಪಯಣವನ್ನು ಸಮೀಕರಿಸಿದೆ. ಹತ್ತಿಯ ಬೀಜದ ಆವರಣದೊಳಗೆ ಅದನ್ನು ಸುಡಲು ಬೇಕಾದ ಬತ್ತಿ, ಬೆಳಗಲು ಬೇಕಾದ ಎಣ್ಣೆಗಳಿರುವಂತೆಯೇ ಮನುಷ್ಯನ ಹುಟ್ಟಿನಿಂದಲೇ ಅವನನ್ನು ಆವರಿಸಿಕೊಂಡಿರುವಂತಹ ದೇಹ ಮನಸ್ಸುಗಳು ಅವನನ್ನು ಸುಡುತ್ತಲೂ ಬೆಳಗಿಸುತ್ತಲೂ ಅವನ ಅಸ್ತಿತ್ವವನ್ನು ಕಾಯುತ್ತವೆ. ಅಂತಿಮವಾಗಿ ಮನುಷ್ಯನ ಚೇತನವೂ ಆತ್ಮವೂ ಅವನ ದೈಹಿಕವಾದ ಜಂಜಾಟ ಮತ್ತು ಲೌಕಿಕವಾದ ಅಡೆತಡೆಗಳ ಮಧ್ಯೆಯೂ ತನ್ನನ್ನು ಸಮಾಜಕ್ಕೆ ಕೊಟ್ಟುಕೊಂಡು ತನ್ನ ಅಹಂಕಾರ ಅಳಿವಿನೊಂದಿಗೆ ತನ್ನ ವ್ಯಕ್ತಿತ್ವದ ಸಫಲತೆಯನ್ನು ಕಂಡುಕೊಳ್ಳುತ್ತವೆ. ಇದನ್ನೇ ವೈಚಾರಿಕವಾಗಿ ನಾವು ಮೋಕ್ಷ ಎಂದು ಅರ್ಥೈಸಿಕೊಳ್ಳುತ್ತೇವೆ. ಒಂದು ಜೀವ ಇಂತಹ ಸಫಲತೆಗಾಗಿ ಆತ್ಮತ್ಯಾಗಕ್ಕಾಗಿ ನಡೆಸುವಂತಹ ಸವೆಸುವಂತಹ ಪಯಣಕ್ಕೆ ಉತ್ತಮ ರೂಪಕವಾಗಿ ಹತ್ತಿ ಬೀಜ ಮತ್ತು ಮಾನವ ಜೀವನದ ಪಯಣವನ್ನು ಕವಿ ಇಲ್ಲಿ ಸಮೀಕರಿಸಿರುವುದನ್ನು ನೋಡಬಹುದಾಗಿದೆ. ಮುಂದಿನದು 2ನೆಯದು, ಬತ್ತಿ, ಎಣ್ಣೆ, ಭಕ್ತ, ಯೋಗಿ ಮತ್ತು ಜೇಡ ಇವುಗಳ ಆತ್ಮಸಮರ್ಪಣೆಯ ಆಶಯವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಎನ್ನುವಂಥದ್ದು. ಉತ್ತರ, ಬತ್ತಿಯು ಎಣ್ಣೆಯಲ್ಲಿ ನೆನೆದು ಉರಿಯುವ ಮೂಲಕ ತನ್ನನ್ನು ತಾನು ಸುಟ್ಟುಕೊಂಡರೂ ಲೋಕವನ್ನು ಬೆಳಗಿ ಆತ್ಮಸಮರ್ಪಣೆ ಮಾಡಿಕೊಳ್ಳುತ್ತದೆ.
ಇದೇ ರೀತಿ ಭಕ್ತ ಮತ್ತು ಯೋಗಿ ಇಬ್ಬರೂ ಭಗವಂತನ ಹುಡುಕಾಟದಲ್ಲಿರುವವರು. ಭಕ್ತನಾಗಲಿ ಯೋಗಿಯಾಗಲಿ ತಮ್ಮ ಚಿತ್ತದ ಅಹಂಕಾರವನ್ನು ತ್ಯಜಿಸಿ ದೇಹದಂಡನೆಯ ಮೂಲಕ ಭೌತಿಕ ಶರೀರದ ಹಂಗನ್ನು ತೊರೆದು ಮನೋನಿಗ್ರಹದಿಂದ ಭಗವಂತನನ್ನು ಸಾಕ್ಷಾತ್ಕಾರಗೊಳಿಸಲು ಹಂಬಲಿಸುತ್ತಾರೆ. ಜೇಡರ ಹುಳು ಕೂಡ ತನ್ನ ದೇಹದಿಂದ ರಚಿಸಿದ ಬಲೆಯಲ್ಲಿ ದೇಹವನ್ನು ರಕ್ಷಿಸಿಕೊಂಡರೂ ಅಂತಿಮವಾಗಿ ತಾನೇ ಹೆಣೆದಂತಹ ಬಲೆಯ ಜಾಲದಲ್ಲಿ ಸಿಲುಕಿ ಸಾಯುತ್ತದೆ. ಹೀಗೆ ಕವಿ ಹತ್ತಿ, ಎಣ್ಣೆ, ಭಕ್ತ, ಯೋಗಿ, ಜೇಡ ಇವುಗಳ ಆತ್ಮಸಮರ್ಪಣೆಯನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಿವರಿಸಿದ್ದಾರೆ. ಮುಂದಿನದು ಹತ್ತಿ ಚಿತ್ತ ಮತ್ತು ಕವಿತೆಯ ಸ್ವಾರಸ್ಯವನ್ನು ಚರ್ಚಿಸಿ ಅಂತ ಇದೆ. ಉತ್ತರ ಪ್ರೊಫೆಸರ್ ಟಿ ಯಲ್ಲಪ್ಪನವರು ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯು ಒಂದು ವಿಶಿಷ್ಟವಾದಂತಹ ರಚನೆಯಾಗಿದೆ. ಇಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತಗಳ ಮೂಲಕ ಸಂಕೇತಿಸಲಾಗಿದೆ. ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ. ಇಲ್ಲಿ ಹತ್ತಿಯ ಬೀಜವು ದೀಪದ ಬೆಳಕಿಗೆ ಜೀವದ್ರವ್ಯವಾಗಿದೆ. ಹತ್ತಿಯು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಕನ್ನು ನೀಡಿ ಜಗದ ಕತ್ತಲನ್ನು ನೀಗುವುದಕ್ಕೆ ಯತ್ನಿಸುತ್ತದೆ. ಜೀವಾತ್ಮವು ಇದೇ ರೀತಿ ಕಾರ್ಯಪ್ರವೃತ್ತವಾಗಬೇಕೆಂಬ ಆಶಯವನ್ನು ಈ ಕವಿತೆ ಒಳಗೊಂಡಿರುವುದೇ ಇಲ್ಲಿಯ ಸ್ವಾರಸ್ಯವಾಗಿದೆ. ಭಾಷಾಭ್ಯಾಸವನ್ನು ನೋಡೋದಾದರೆ ಬೀಜ, ಯೋಗಿ ಮುಂತಾದ ಪದಗಳ ತದ್ಭವ ರೂಪಗಳನ್ನು ಬರೆಯಿರಿ ಅಂತ ಇದೆ. ಬೀಜ ಅನ್ನುವಂತಹ ಪದಕ್ಕೆ ತದ್ಭವ ರೂಪ ಬಿತ್ತ, ಯೋಗಿ ಅನ್ನುವಂಥದ್ದಕ್ಕೆ ಜೋಗಿ, ಪ್ರಾಣ ಅನ್ನುವಂಥದ್ದಕ್ಕೆ ಹರಣ, ಕರ್ಮ ಅನ್ನುವಂಥದ್ದಕ್ಕೆ ಕೆಲಸ ಆಗುತ್ತೆ. ಹಾಗೆ ಮುಂದಿನದು ತೈಲ, ಎಣ್ಣೆ. ಎಣ್ಣೆ ಎಂಬ ಪದವು ಎಳ್ ಪ್ಲಸ್ ನೈ ಅನ್ನುವಂಥದ್ದು. ಎಳ್ನೈ ಅನ್ನುವಂಥದ್ದಕ್ಕೆ ಎಣ್ಣೈ, ಎಣ್ಣೆ ಎಂದಾಗುತ್ತದೆ. ಇದೇ ರೀತಿ ತಿಲ ಅನ್ನುವಂಥದ್ದಕ್ಕೆ ಎಳ್ಳಿನಿಂದ ಅಂತ ಹಾಗೆ ಬಂದದ್ದು ತೈಲ ಎಂಬುದಾಗಿ ಗಮನಿಸಬಹುದಾಗಿದೆ. ಮುಂದಿನದು ಮಾಗು, ಚಿತ್ತ, ಮಿಂದು, ಹಣತೆ, ಸಂತೈಸು ಇವುಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ಮಾಗು ಅನ್ನುವಂಥದ್ದಕ್ಕೆ ಪಕ್ವಗಳು, ಹಣ್ಣಾಗು ಅಂತಲೂ ಕೂಡ ಆಗುತ್ತೆ. ಹಾಗೆ ಮುಂದಿನದು ಚಿತ್ತ. ಚಿತ್ತ ಅನ್ನುವಂಥದ್ದಕ್ಕೆ ಬುದ್ಧಿ, ಮನಸ್ಸು ಅನ್ನುವಂಥದ್ದು ಅರ್ಥ. ಮಿಂದು ಅಂದರೆ ಮೀಯುವಂಥದ್ದು ಅಂತಲೂ ಕೂಡ ಕರೀತಾರೆ. ಸ್ನಾನ ಮಾಡಿ ಅಂತಲೂ ಕೂಡ ಕರೀತಾರೆ. ಜಳಕ ಮಾಡುವಂತನೂ ಕೂಡ ಆಗುತ್ತೆ. ಹಾಗೆ ಮುಂದಿನದು ಹಣತೆ. ಹಣತೆ ಅಂದರೆ ದೀಪ, ಜ್ಯೋತಿ ಅಂತ ಆಗುತ್ತೆ. ದೀವಿಗೆ ಅಂತಲೂ ಕೂಡ ಹೇಳ್ಬೋದು. ಸಂತೈಸು. ಸಂತೈಸು ಅಂದರೆ ಸಮಾಧಾನ ಪಡಿಸುವಂಥದ್ದು ಅಥವಾ ಸುಮ್ಮನಿರಿಸುವಂಥದ್ದು ಅಂತಲೂ ಆಗುತ್ತೆ. ಮುಂದೆ ಮಿಂದು ಎಂಬುದರ ಮೂಲ ರೂಪ ಮೀ ಅಥವಾ ಮೀಮ್ ಎಂಬುದು. ಇದೇ ರೀತಿ ಹೊಸೆಯುವ, ತಿಳಿದದ್ದು ಮುಂತಾದವುಗಳ ಮೂಲ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ ಹೊಸೆಯುವ ಅನ್ನುವಂತಹ ಪದಕ್ಕೆ ಮೂಲ ರೂಪ ಹೊಸೆ ಅನ್ನುವಂಥದ್ದು. ಹಾಗೆ ತಿಳಿದದ್ದು ಅನ್ನುವಂಥದ್ದಕ್ಕೆ ತಿಳಿ, ನೀಗುವಂತೆ ಅನ್ನುವಂಥದ್ದಕ್ಕೆ ನೀಗು, ಉರಿಯುವ ಅನ್ನುವಂಥದ್ದಕ್ಕೆ ಉರಿ, ಸಾಗುತ್ತಿವೆ ಅನ್ನುವಂಥದ್ದಕ್ಕೆ ಸಾಗು, ಹತ್ತದ್ದು ಅಂದರೆ ಅಳುವಂಥದ್ದು. ಹಾಗೆ ಕಾಣಲರಿಯೇ ಅಂದರೆ ಇದರ ಮೂಲ ರೂಪ ಕಾಣುವಂಥದ್ದು. ಇಷ್ಟು ಹತ್ತಿ, ಚಿತ್ತ ಮತ್ತು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಭಾಷಾಭ್ಯಾಸದ ಪ್ರಶ್ನೋತ್ತರಗಳಾಗಿತ್ತು. ಧನ್ಯವಾದಗಳು.